ಹೊಟ್ಟೆ ತಾಳ ಕೇಳಿಸ್ತಾ ಇಲ್ವಾ? ಊಟ ಹಾಕಿ ಆಂಟಿ. ಹಾ ಬಂದೆಪ್ಪ ಬಂದೆ. ಬಹಳ ಚೆನ್ನಾಗಿದೆಪ್ಪ ನೀನ್ ಅವತಾರ. ಏನ್ರಪ್ಪ ಆಯ್ತಾ ಹೋಲಿ ಆಡಿದ್ದು ಊರ್ ಹಾಳು ಮಾಡಿದ್ದು ಎಲ್ಲ? ಆಂಟಿ ತುಂಬಾ ಹಸುವಾಗ್ತಿದೆ, ಊಟ ಹಾಕಿ ಆಂಟಿ. ಸ್ನಾನ ಮಾಡ್ಕೊಂಡ್ ಬರ್ಬೇಕು, ಆಮೇಲೆ ಊಟ ಹಾಕಿ ಇಡ ಅದ್ನಲ್ಲಿ. ಪರವಾಗಿಲ್ಲ ಇಡಪ್ಪ, ಸ್ನಾನ ಮಾಡ್ಕೊಂಡ್ ಬನ್ನಿ ಆಮೇಲೆ ಊಟ ಹಾಕಿ. ಆಂಟಿ ನೋ ಸ್ನಾನ, ನಾವೆಲ್ಲ ಸಂಜೆವರೆಗೂ ಹೋಳಿ ಆಡ್ಬೇಕು. ಮೊದ್ಲು ಹೋಳಿಗೆ ಹಾಕಿ ಆಂಟಿ. ಇನ್ನು ಫಿಲ್ಮ್ ಬೇರೆ ಹೋಗ್ಬೇಕು, ಹೊಟ್ಟೆ ಹಸುವಾಗ್ತಾ ಇದೆ, ಊಟ ಬಡ್ಸಮ್ಮ. ಸ್ನಾನ ಮಾಡ್ಕೊಂಡ್ ಬರ್ದೆ ಹೋದ್ರೆ ಒಂದ್ ತೊಟ್ಟು ನೀರು ಕೊಡಲ್ಲ ನಾನು. ಸ್ನಾನ ಮಾಡ್ಕೊಂಡ್ ಬಂದ್ರೇನೆ ಊಟ, ಇಲ್ಲ ಅಂದ್ರೆ 2 ದಿನ ಉಪವಾಸ ಹಾಕ್ತೀನಿ. ಹಾ ಬಂದೆ. ನಾವಾಂಟಿ ಸುಮ್ನೆ ಇರಿ. ನಿಮ್ಮ ಎಷ್ಟು ಹೆದರ್ಕೊಂಡ. ಅವನಿನ್ನೂ ಮಲಗಿದಾನ ಆಂಟಿ? ಯಾಕೋ? ಪ್ರತಿ ವರ್ಷ ನಾವೆದ್ದೊಳಕ್ ಮುಂಚೆ ನಮ್ಮ ಮನೆಗೆಲ್ಲ ಬಂದು ಬಣ್ಣನ ಮೆತ್ತಾ ಇದ್ದ. ಈ ವರ್ಷ ನಾವು ಅವನು ಕಲರ್ ಹಚ್ಲೇಬೇಕಂಟಿ. ಓಹೋ ಅದು ವಿಷಯ. ಬನ್ನಿ ಹಾಗಾದ್ರೆ ನಾನು ಬರ್ತೀನಿ. ನಡಿ. ನೀನ್ ಯಾಕೆ ಇಲ್ಲಿ ಬಂದ್ ಮಲ್ಕೊಂಡೆ? ನಂಗೆ ಗೊತ್ತಿಲ್ಲಮ್ಮ, ಮಧ್ಯರಾತ್ರಿಲಿ ಎತ್ಕೊಂಬಂದ್ ಮಲಗ್ಸಿದಾನೆ. ಅಷ್ಟು ತಪ್ಪಿಸ್ಕೊಂಡ್ಬಿಟ್ಟ. ಅಲ್ಲ ಈ ನನ್ ಮಗ ಎಲ್ಲಿ ಹೋಗಿರಕ್ ಸಾಧ್ಯ? ಒಳಗಿಂದ ನಾನು ಈಗ ತಾನೇ ಬಾಗ್ಲು ಓಪನ್ ಮಾಡ್ದೆ. ಅವ್ನ್ ಇಲ್ಲೇ ಎಲ್ಲೋ ಇದ್ದಾನೆ ಕಣ್ರೋ. ಬಿಡೋದ್ ಬೇಡ, ನಡೀರಿ. ನಾನು ಬಿಡಲ್ಲ ಅವನ್ನ. ಪ್ರೇಮ್ ಎಲ್ರಿ? ನನಗೆ ಗೊತ್ತಿಲ್ಲ. ಹಾಕ್ರೋ ಬಣ್ಣ. ಬೇಡ. ಪ್ರೇಮ್ ಇಲ್ಲಿಗೆ ಬಂದಿಲ್ಲಪ್ಪ. ಅವನು ಇಲ್ಲಿಗೆ ಬಂದಿಲ್ಲ ಅಂದ್ರೆ ನನಗ್ ಬಣ್ಣ ಹಾಕಕ್ ಬರ್ತಿರಲ್ಲ. ಹಾಕ ಬಣ್ಣ. ನಾನು ಬೆಳಿಗ್ಗೆ ಕಾಫಿ ಕುಡ್ದಿಲ್ಲ, ನಂಗೂ ಹೊಟ್ಟೆ ಬಿಗ್ ಆಂಟಿ. ಹಸಿವು ಆಂಟಿ ಊಟ. ಆಂಟಿ ಪ್ಲೀಸ್. ಆಂಟಿ ಹೊಟ್ಟೆ ತಾಳ ಕೇಳಿಸ್ತಾ ಇಲ್ವಾ? ಊಟ ಹಾಕಿ ಆಂಟಿ. ಹಾ ಬಂದೆಪ್ಪ ಬಂದೆ. ಬಹಳ ಚೆನ್ನಾಗಿದೆಪ್ಪ ನೀನ್ ಅವತಾರ. ಏನ್ರಪ್ಪ ಆಯ್ತಾ ಹೋಲಿ ಆಡಿದ್ದು ಊರ್ ಹಾಳು ಮಾಡಿದ್ದು ಎಲ್ಲ? ಆಂಟಿ ತುಂಬಾ ಹಸುವಾಗ್ತಿದೆ, ಊಟ ಹಾಕಿ ಆಂಟಿ. ಸ್ನಾನ ಮಾಡ್ಕೊಂಡ್ ಬರ್ಬೇಕು, ಆಮೇಲೆ ಊಟ ಹಾಕಿ. ಇಡ ಅದ್ನಲ್ಲಿ. ಪರವಾಗಿಲ್ಲ ಇಡಪ್ಪ, ಸ್ನಾನ ಮಾಡ್ಕೊಂಡ್ ಬನ್ನಿ ಆಮೇಲೆ ಊಟ ಹಾಕಿ. ಆಂಟಿ ನೋ ಸ್ನಾನ, ನಾವೆಲ್ಲ ಸಂಜೆವರೆಗೂ ಹೋಳಿ ಆಡ್ಬೇಕು. ಮೊದ್ಲು ಹೋಳಿಗೆ ಹಾಕಿ ಆಂಟಿ. ಇನ್ನು ಫಿಲ್ಮ್ ಬೇರೆ ಹೋಗ್ಬೇಕು, ಹೊಟ್ಟೆ ಹಸುವಾಗ್ತಾ ಇದೆ, ಊಟ ಬಡ್ಸಮ್ಮ. ಸ್ನಾನ ಮಾಡ್ಕೊಂಡ್ ಬರ್ದೆ ಹೋದ್ರೆ ಒಂದ್ ತೊಟ್ಟು ನೀರು ಕೊಡಲ್ಲ ನಾನು. ಸ್ನಾನ ಮಾಡ್ಕೊಂಡ್ ಬಂದ್ರೇನೆ ಊಟ, ಇಲ್ಲ ಅಂದ್ರೆ 2 ದಿನ ಉಪವಾಸ ಹಾಕ್ತೀನಿ. ಅಯ್ಯೋ ಮಂಗಗಳ ಇದೇನ್ರು ಗಬ ಗಬ ತಿಂತ ಇದ್ದೀರಾ? ಯಾವ ಲಂಕೆ ಹಾರೋದಕ್ಕೆ? ಲಂಕೇಶ್ ಥಿಯೇಟರ್ ಅಜ್ಜಿ. ಹೌದಾ? ಹಾಗಾದ್ರೆ ನನ್ನನ್ನು ಕರ್ಕೊಂಡೋಗ. ಅಣ್ಣವ್ರ ಕಾಲದ ರಾಮಾಯಣ ಅಲ್ಲ ಅಜ್ಜಿ, ಅವ್ರ ಮಗ ಅಪ್ಪುದು. ಆ ಜಮಾನದಲ್ಲಿ ನಾನು ಅವ್ರಿಗೆ ಲವ್ವರ್ ಆಗಿದ್ದೆ ಕಣೋ. ಈ ವಿಷಯ ಅಣ್ಣವ್ರಿಗೆ ಗೊತ್ತಿತ್ತ ಬಿಗ್ ಆಂಟಿ? ಲವ್ ಮಾಡೋದಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ, ನಾನೇ ಮಾಡ್ದೆ. ಈಗ ರಾಜ್ಕುಮಾರ್ ಪಾಠ ಮಾಡೋ ತರ ಯಾರೋ ಮಾಡ್ತಾ ಇದ್ದಾರೆ. ಹಾಡು ಮುಟ್ಟದ ಎಲೆ ಇಲ್ಲ, ರಾಜ್ ಮಾಡದೆ ಇರೋ ಪಾತ್ರಗಳೇ ಇಲ್ಲ. ಈಗ ನಾನು ಅಪ್ಪುಗೆ ಫ್ಯಾನ್ ಕಂಡ್ರು, ನನ್ನನ್ನು ಸಿನಿಮಾ ಕರ್ಕೊಂಡ್ ಹೋಗ್ತೀರಾ? ಫಸ್ಟ್ ನೀನ್ ಅಪ್ಪ ಅವ್ರ ಪಿಕ್ಚರ್ ಬಂದ್ರೆ ಹಪ್ಳ ಆಗೋಯ್ತ್ಯಾ? ಹಪ್ಳ ಆದ್ರೂ ಸರಿ, ಸಂಡಿಗೆ ಆದ್ರೂ ಸರಿ, ನಾನ್ ಇವತ್ತು ಅಪ್ಪು ಪಿಕ್ಚರ್ ನೋಡ್ಲೇಬೇಕು. ನಿನ್ನನ್ ಬಿಟ್ಟು ಹೋಗ್ತೀವ ಡಾರ್ಲಿಂಗ್? ಎಲ್ಲಿ ಈ ಲಡ್ಡು ತಿನ್ನು.
ಮಂಗ ಮುಂಡೆವು ಮಾಯ ಆಗ್ಬಿಟ್ಟಿದ್ದಾವೆ. ನಿಮಗೆ ಟಿಕೆಟ್ ಸಿಕ್ಕದೆ ಹೋಗ್ಲಿ. ನಂಗೆ